ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ಮಾರನೇ ದಿನ ಒಂದು ಪೂಜೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಮನೆನ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಮಾಡ್ಕೋತಾ ಇದ್ದೀನಿ. ನನಗೆ ಈ ಥರ ನಾನು ಯಾವಾಗ ಮಾಡ್ತಾಯಿದ್ದೆ ಅಂತಂದರೆ ಆ ಮನೇಲಿ ಆವಾಗ ಬಾಡಿಗೆ ಮನೇಲಿ ಇದ್ವಲ್ಲ, ಆ ಟೈಮಲ್ಲಿ ನಾನು ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಈ ಥರ ಹಿಂದಿನ ದಿವಸ ಸ್ವಲ್ಪ ಮನೆ ಕ್ಲೀನ್ ಮಾಡಿಟ್ಕೊಂಡು ಮಾಡ್ತಾಯಿದ್ದೆ. ಅದಾದಮೇಲೆ ಈ ಮನೆಗೆ ಬಂದಮೇಲೆ ಸ್ವಲ್ಪ ಅದು ಇದು ಟೆನ್ಷನ್ನು ಹಾಗೆ ಹಿಂಗೆ ಅಂತ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರೋದ್ರಿಂದ ಯಾವ ಪೂಜೆ ಮಾಡೋಕ್ಕೂ ಇಷ್ಟ ಆಗ್ತಿರಲಿಲ್ಲ, ಏನು ಮಾಡೋಕ್ಕೂ ಇಷ್ಟ ಆಗ್ತಾಯಿರಲಿಲ್ಲ. ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಅದಾದಮೇಲೆ ಇವಾಗ ಏನು ಪರವಾಗಿಲ್ಲ, ಆರಾಮಾಗಿ ಸ್ವಲ್ಪ ಚೆನ್ನಾಗಿದ್ದೀವಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇನ್ಮೇಲೆ ನೀಟಾಗಿ ಸ್ವಲ್ಪ ಆವಾಗ ನಾನು ಹೆಂಗಿದ್ನೋ ಹಾಗೆ ಇರೋಣ ಅಂತೇಳ್ಬಿಟ್ಟು ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗಬೇಕು ಅಂತಂದರೆ ಆಲ್ಮೋಸ್ಟ್ ಪೂಜೆ ಮಾಡಲೇಬೇಕು. ಹೆಣ್ಮಕ್ಳಿಗೆ ನಾನು ನೋಡಿರೋ ಪ್ರಕಾರ ಯಾವುದರಲ್ಲಿ ಶಾಂತಿ, ನೆಮ್ಮದಿ ಸಿಗುತ್ತೋ ಗೊತ್ತಿಲ್ಲ. ಒಂದು ನಾವು ಮನೆನ ಕ್ಲೀನಾಗಿ ಇಟ್ಕೊಂಡಾಗ, ಇನ್ನೊಂದು ನಮ್ಮ ಮನಸ್ಸಿಂದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮಾತ್ರ ನಮಗೆ ನೆಮ್ಮದಿ ಸಿಗೋದು. ನನಗೂ ಅಷ್ಟೇ ಮನೆ ನೀಟಾಗಿತ್ತು, ನಾನು ಖುಷಿಯಾಗಿ ನೆಮ್ಮದಿಯಾಗಿ ಆರಾಮಾಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಕೂತ್ಕೊಂಡು ನೀಟಾಗಿ ಪೂಜೆ ಮಾಡಿದಾಗ ಮಾತ್ರ ನನಗೆ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ನಾಳೆ ಹುಣ್ಣಿಮೆ ಇತ್ತಲ್ವ, ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಎಲ್ಲ ನನಗೆ ಪಾಸಿಟಿವ್ ಕಮೆಂಟ್ಸ್ನ ಹಾಕ್ತಾಯಿದ್ದೀರಾ. ತುಂಬ ಖುಷಿಯಾಗುತ್ತೆ ಕಮೆಂಟ್ಸ್ಗಳನ್ನೆಲ್ಲ ನೋಡಿದಾಗ. ಜೀವನದಲ್ಲಿ ನಾವೇನಾದರೂ ಮಾಡಿದ್ದೀವಿ ಅಂತಂದರೆ, ಯಾರಾದರೂ ನಮ್ಮ ಬಗ್ಗೆ ಒಳ್ಳೆಯದಾಗಿ ಹೇಳಿದಾಗ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಮ್ಮ ಬಗ್ಗೆ ಹೇಳಿದಾಗ ಮಾತ್ರ ನಮಗೆ ಪ್ರೌಡ್ ಫೀಲ್ ಆಗೋದು. ಅದನ್ನು ಕೆಲವೊಂದು ಕಮೆಂಟ್ಸ್ಗಳಲ್ಲಿ ನಾನು ನೋಡ್ತೀನಿ. ನನಗೆ ತುಂಬ ಖುಷಿಯಾಗುತ್ತೆ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ನೋಡಿದಾಗ. ನನಗೆ ಆಲ್ಮೋಸ್ಟ್ ನೆಗೆಟಿವ್ ಕಮೆಂಟ್ಸ್ಗಳು ಬರೋದೇ ಇಲ್ಲ, ಅದೇ ನನಗೊಂದು ಖುಷಿ. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಮೆಂಟ್ಸ್ಗಳೇ ಬರುತ್ತೆ. ಮೊನ್ನೆ ಒಂದು ಪ್ರ್ಯಾಂಕ್ ವಿಡಿಯೋನ ಹಾಕಿದ್ದೆ ಅಲ್ವಾ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಅದನ್ನು ನಾರ್ಮಲಾಗಿ ಮಾಡಬೇಕು ಅಂತೇಳಿ ನಾನು ಮೊದಲು ಪ್ರಿಪೇರ್ ಆಗಿಬಿಟ್ಟು ಮಾಡಿದ್ದು. ಬಟ್ ಅದೇ ಟೈಮ್ಗೆ ನಮ್ಮ ಮನೆಯವರು ಕೂಡ ಹೊಟ್ಟೆ ಏನೋ ಉರಿತಾ ಇದೆ ಅಂತಂದರು. ಅದೊಂದು ಒಳ್ಳೆ ಕಂಟೆಂಟ್ ಥರ ಆಯಿತು ನನಗೆ. ಅದನ್ನೇ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಹೇಳ್ತಾ ಇದ್ರಿ ಒಬ್ಬರು ಹೇಳಿದ್ದಾರೆ, ಅಂದರೆ ಈ ಥರ ಎಲ್ಲ ಹೇಳ್ಬಿಡಿ, ಅದೇ ನಿಜ ಆಗುತ್ತೆ ಅಂತ. ಹೌದು, ನೀವು ಹೇಳಿದ್ದು ನಾನು ಅದನ್ನು ಒಪ್ಕೋತೀನಿ. ನಾವೇನಾದರೂ ಒಂದು ತಮಾಷೆ ಅಂತ ಮಾಡೋಕ್ಕೆ ಹೋದಾಗ ಅದೇ ವಿಷಯಗಳು ಸೀರಿಯಸ್ ಆಗುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ ಪ್ರ್ಯಾಂಕ್ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಈ ಪ್ರ್ಯಾಂಕ್ ವೀಡಿಯೋಸು ಮಾಡಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ಮನಸ್ಸಲ್ಲಿರೋ ಸತ್ಯಗಳು, ಅವ್ರ ಮನಸ್ಸಲ್ಲಿರೋ ಸತ್ಯಗಳು ಎಲ್ಲನೂ ಹೊರಗಡೆ ಬಂದುಬಿಡುತ್ತೆ. ಅವಾಗ ಏನು ಅನಿಸುತ್ತೆ ಅಂತಂದರೆ, ಈ ಪ್ರ್ಯಾಂಕ್ ವೀಡಿಯೋಗಳು ಮಾಡೋದೇ ಬೇಡ. ಪ್ರ್ಯಾಂಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಮನಸ್ಸಲ್ಲಿರೋ ಸತ್ಯಗಳೆಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಇವಾಗ ಇದೆಲ್ಲ ಕೆಲಸ ಮುಗಿಸಿ ಆದಮೇಲೆ ನೆಮ್ಮದಿಯಿಂದ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಮೊದಲು ಎಲ್ಲ ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂತೇಳಿ ತೊಳಿತಾ ಇದ್ದೀನಿ. ಅದಾದಮೇಲೆ ನೋಡ್ತಾ ಇರ್ಬೋದು, ವಿಡಿಯೋನ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಮನೆ ಈ ಥರ ಆಗಿತ್ತು. ಅದಾದಮೇಲೆ ಸ್ವಲ್ಪ ನಮ್ಮ ಅಮ್ಮನ ಮನೆ ಕಡೆ ಹೋಗಿ ಬರೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಇವಳಾಟ. ಹೊಡಿಯಮ್ಮ, ಲಗಟೆ ಹೊಡಿ, ಅಲ್ಲೇ ಇರೋ ಬೀಳ್ತಿ ಕೆಳಗೆ, ಲಗಟೆ ಹೊಡಿ. ಆವಾಗಲೇ ಹೊಡೆದಲ್ಲ, ಹಂಗೆ ಹೊಡಿಯಮ್ಮ ಜಾಣೆ. ಓಯ್, ನೋಡೋದೆ ಹಂಗೆ ಮಾಡಬಾರ್ದು. ಓಯ್ ಗುಂಡು, ಆವಾಗಲೇ ಮಾಡ್ದಲ್ಲ, ಹಂಗೆ ಮಾಡು. ಲಗಟೆ ಹೊಡಿ ಹೊಡಿ. ಅವ್ವ, ಅಲ್ಲಿ ಫೋನ್ ಅವ್ರು ಎತ್ತುತ್ತಾರೆ, ನೀನೇ ಹೋಗಿ ಎತ್ತೋದು ಬೇಡ ಫೋನು ನೀನು. ಓಯ್ ಥೋ ಈ ಹುಡುಗಿ
ಆಫ್ ಮಾಡಿ ದೆವ್ವ ಬರ್ತೈತಿ. ಆಫ್ ಮಾಡು. ವಾ ಲಗಟ ಹೊಡಿ, ಬೇಗ ಬೇಗ ಬೇಗ. ಜಾಣ ಕೂಸಲ್ಲ ನೀನು. ವಿಡಿಯೋ ಮಾಡ್ಲಾರ್ದಾಗ ಎಲ್ಲ ಮಾಡಿ ನೀನು. ವಿಡಿಯೋ ಮಾಡಬೇಕಾದ್ರೆ ಏನೇನೋ ಮಾಡು. ವಿಡಿಯೋ ಮಾಡ್ತಿದ್ದೀನಿ, ಲಗಟೆ ಹೊಡಿ. ಬಾರಮ್ಮ, ಎಷ್ಟು ಚೆನ್ನಾಗಿ ಮಾಡ್ತಿಲ್ಲ ಅವಾಗ. ಹಂಗೆ ಮಾಡು ಗುಂಡು ಬಂಗಾರ. ಮುದುಮ, ಓಯ್ ಮುದು ಮಾಡಮ್ಮ. ಅವಾಗ್ಲ ಮಾಡ್ದಲ್ಲ ಹಂಗೆ ಮಾಡು. ಅಯ್ಯಯ್ಯೋ ಸೋಗ್ರಾಣಿ. ಹಾಯ್, ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಮುಗೀತು. ಹುಣ್ಣಿಮೆ ಅಲ್ವಾ, ಅದಕ್ಕೆ ಸ್ವಲ್ಪ ಹಿಂದಿನ ದಿನ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಅದರಲ್ಲಿ ಬೇರೆ ನಾನ್ ವೆಜ್ ಬೇರೆ ಮಾಡಿದ್ವಿ. ಇವಾಗ ಒಂದು ಪೂಜೆ ಮಾಡ್ತಾಯಿದ್ದೀನಿ ನಾನು. ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಇಲ್ಲ ಅದನ್ನು. ಅಂದರೆ ನಾನೇ ಬೇಡ, 1 ವಾರ 2 ವಾರ ಕಂಪ್ಲೀಟ್ ಆಗಲಿ, ಆಮೇಲೆ ಒಂದು 3-4 ವಾರ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪೂಜೆ ಬಗ್ಗೆ ನಾನು ನಿಮಗೇನು ಶೇರ್ ಮಾಡ್ಕೊಂಡಿಲ್ಲ. ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ನಾನ್ ವೆಜ್ ತಿಂತಾಯಿಲ್ಲ, ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ. ಅಂದರೆ ಇವಾಗ ಫುಲ್ಲು ಒಂದು 3 ಮಂತ್ಸ್ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೇ ಒಂದು 2 ವೀಕ್ಸ್ ಆಯಿತು ನಾನು ನಾನ್ ವೆಜ್ನ ತಿನ್ನೋದು ಬಿಟ್ಬಿಟ್ಟು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಇವಾಗೆ ಬೇಡ ಅಂತ 1-2 ವಾರ ಕಂಪ್ಲೀಟ್ ಆಗಲಿ, 3ನೇ ವಾರ ಬಂದಾಗ ಆವಾಗ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿಲ್ಲ. ಈ ಶುಕ್ರವಾರ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಪೂಜೆ ಮಾಡಿರೋದನ್ನು. ಯಾಕಂದರೆ ನಿಮಗೆ ಗೊತ್ತಲ್ವ ನನ್ನ ಲೈಫಲ್ಲಿ ಏನೇನು ನಡೀತು ಏನೇನಿಲ್ಲ ಪ್ರತಿಯೊಂದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾನೆ ಬಂದಿದ್ದೀನಿ. ಅದಕ್ಕೋಸ್ಕರ ಈ ಥರ ಹಿಂಗೆ ಮಾಡ್ತಾಯಿದ್ದೀನಿ ಅಂತಂತ ಮುಂಚೆನೇ ನಾನು ಬ್ಲಾಗಲ್ಲಿ ಹಾಕ್ಬಿಟ್ರೆ ಅದೊಂದು ಸ್ವಲ್ಪ ಒಂದಿಷ್ಟು ಜನಗಳು ಕಣ್ಣು ಬಿದ್ದು ಮತ್ತೆ ಇಲ್ಲಿ ನನ್ನ ಲೈಫು ಹಾಳಾಗುತ್ತೋ ಅನ್ನೋ ಒಂದು ಉದ್ದೇಶದಿಂದ ಆ ಪೂಜೆ ಮಾಡ್ತಿರೋ ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ನಾನ್ ವೆಜ್ ತಿನ್ನಲ್ಲ ಅಂದರೆ ಪಾಪ ಅವ್ರಿಗೂ ತಿನ್ನಬೇಡ ಅಂತ ಹೇಳೋದು ತಪ್ಪಲ್ವ. ಅದಕ್ಕೋಸ್ಕರ ಅವ್ರು ತಿನ್ನಲಿ ಅಂತ ಹೇಳ್ಬಿಟ್ಟು ಮೊನ್ನೆ ಮಾಡಿಕೊಟ್ಟಿದ್ದೆ. ಅದಕ್ಕೆ ಅದು ಹಾಗೆ ಇತ್ತಲ್ವ, ಅದನ್ನ ಇಟ್ಕೊಂಡು ನನಗೆ ಪೂಜೆ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ನಾಳೆ ಹುಣ್ಣಿಮೆ ಅಲ್ವಾ, ಫುಲ್ ನನಗೆ ಎಲ್ಲ ಕ್ಲೀನ್ ಆಗಿಬಿಟ್ರೆ ಸಮಾಧಾನ ಆಗುತ್ತೆ. ಇಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಇನ್ನೂ ಬಟ್ಟೆ ತೊಳೆಯೋದು ತುಂಬ ಇದೆ, ಬಟ್ಟೆ ತೊಳಿಬೇಕು. ಅದನ್ನು ಹೊರಗಡೆ ಇಟ್ಬಿಟ್ಟಿದ್ದೀನಿ, ಸಮಾಧಾನ ಆಗಲ್ಲ ನನಗೆ. ಅದಕ್ಕೆ ನಾಳೆ ಬಂದು ಹುಣ್ಣಿಮೆ ಅಲ್ವಾ, ಹುಣ್ಣಿಮೆ ಪೂಜೆನ ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನು ಪೂಜೆ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ. ಇವಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಇವಾಗ ಬಂದಿದ್ದೀನಿ ಪೂಜೆ ಮಾಡೋಣ ಅಂತ. ದೀಪ ಒಂದು ಹಚ್ಬಿಟ್ರೆ ಆಯಿತು. ದೀಪ ಹಚ್ಬಿಟ್ಟು ಸ್ವಲ್ಪ ಅಡುಗೆ ಮಾಡೋದಿದೆ. ನಾಳೆಗೆ ಪೂಜೆಗೆಲ್ಲ ಹೂವು ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋದ ಅವರೇ ಹೋಗಿ ತೊಗೊಂಡು ಬರ್ತಾರೋ ಏನೋ ಗೊತ್ತಿಲ್ಲ. ನನಗೂ ಹೋಗೋಕ್ಕಿಷ್ಟ. ಫೋನ್ ಮಾಡಿ ಕೇಳ್ತೀನಿ ಕರ್ಕೊಂಡು ಹೋಗ್ತೀಯ ಏನೋ ಅಂತ. ಹ್ಞೂ ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಅವರೇ ತರ್ತಾರೆ. ಅಡುಗೆ ಮಾಡಬೇಕು. ಇವಾಗ ಸದ್ಯಕ್ಕೆ ದೀಪ ಹಚ್ಬಿಟ್ಟು ಅಡುಗೆ ಮಾಡ್ತೀನಿ, ಬನ್ನಿ.